ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಹಿಂದ ಶಕ್ತಿಯನ್ನು ಕಂಡು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಬೆಚ್ಚಿ ಬಿದ್ದಿದೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಎನ್ನುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಹೈಕಮಾಂಡ್ ಅಸ್ತು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದು ಅಹಿಂದ ಶಕ್ತಿಯನ್ನು ಕಂಡು ಬೆಚ್ಚಿ ಬಿದ್ದಿದೆ ಹೈಕಮಾಂಡ್. 5 ವರ್ಷ ನಾನೇ ಸಿಎಂ ಹೇಳಿಕೆಗೆ ಹೈಕಮಾಂಡ್ ಅಸ್ತು ಹೇಳ್ತಾ ಅನ್ನುವಂಥ ಚರ್ಚೆ. ಗ್ಯಾರಂಟಿ ಸರದಾರನಿಗೆ ಹೈಕಮಾಂಡ್ ಗ್ಯಾರಂಟಿ ಮಾತು. ಕಾಂಗ್ರೆಸ್ನಲ್ಲಿ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೇಳಲಾಗ್ತಾ ಇದೆ. ಅಧಿಕಾರ ಹಂಚಿಕೆ ಬಗ್ಗೆ ಕ್ಲಾರಿಟಿ ಕೊಟ್ಟಿರುವಂತಹ ಸಿದ್ದರಾಮಯ್ಯ, ಸಿದ್ದುಗೆ ನೀನೇ 5 ವರ್ಷ ಸಿಎಂ ಎಂದು ವರಿಷ್ಠರು ಅಭಯವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅಭಯದ ಹಿಂದೆ ಇದೆ 10 ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಅಹಿಂದ ಶಕ್ತಿಯನ್ನು ಕಂಡು ಹೈಕಮಾಂಡ್ಗೆ ಒಂದು ರೀತಿಯಾದಂತಹ ಶಾಕ್ ಆಗಿರುವಂಥದ್ದು. ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಾನೇ 5 ವರ್ಷ ಸಿಎಂ ಅಂತ. ಇದೀಗ ಸಿದ್ದರಾಮಯ್ಯ ಅವರ ಒಂದು ಜನಪ್ರಿಯತೆ ಇರಬಹುದು, ಅಹಿಂದ ಶಕ್ತಿಯನ್ನು ನೋಡಿ ಹೈಕಮಾಂಡ್ ಬೆಚ್ಚಿಬಿದ್ದು ನೀವೇ 5 ವರ್ಷ ಸಿಎಂ ಅನ್ನುವಂಥ ಒಂದು ಹೇಳಿಕೆಗೆ ಅಸ್ತು ಅಂತ ಹೇಳಿದೆ ಹೈಕಮಾಂಡ್ ಅಂತ. ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ, ಅದರಲ್ಲೂ ಮೇಲಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಡಿಕೆಶಿ ಅವರು ಕೂಡ ಈ ಒಂದು ಸಿಎಂ ರೇಸ್ನಲ್ಲಿರುವಂಥದ್ದು. ಹೀಗಾಗಿ ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ರ ಹೈಕಮಾಂಡ್ ಅನ್ನುವಂಥ ಒಂದು ಚರ್ಚೆ. ಬಹುಶಃ ಹೈಕಮಾಂಡ್ ಅಳೆದೂ ತೂಗಿನೇ ಈ ಒಂದು ಅಭಯವನ್ನು ಅಸ್ತು ಅಂತ ಏನು ಹೇಳಿದಾರಲ್ಲ ಸಿಎಂ ಅವರು 5 ವರ್ಷ ಇವರೇ ಸಿಎಂ ಅಂತ ಮುಖ್ಯಮಂತ್ರಿಗಳು, ಆ ಕಾರಣಕ್ಕೆ ಹಲವಾರು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಹೈಕಮಾಂಡ್ ಅಸ್ತು ಹೇಳ್ತಾ ಅನ್ನುವಂಥ ಒಂದು ಚರ್ಚೆ. ವರಿಷ್ಠರು ಸಿದ್ದರಾಮಯ್ಯ ಅವರ ಒಂದು ಜನಪ್ರಿಯತೆ ಇರಬಹುದು, ಅವರ ಅಹಿಂದ ಶಕ್ತಿಯನ್ನು ಕಂಡು ಇವರೇ ಮುಖ್ಯಮಂತ್ರಿ ಆದರೆ ಮುಂದಿನ ವರ್ಷ ಅಂದರೆ ಬರುವಂಥ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ಅಧಿಕಾರಕ್ಕೆ ತರಬಹುದು, ಗ್ಯಾರಂಟಿಗಳನ್ನು ಕೊಟ್ಟು ಏನು ಅಧಿಕಾರಕ್ಕೆ ಬಂದ್ರಲ್ಲ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ಅಳೆದು ತೂಗಿ ಹಾಕಿನೇ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರೇ 5 ವರ್ಷ ಇರಬೇಕು ಅಂತ ಹೈಕಮಾಂಡ್ ಹೇಳ್ತಾ ಅನ್ನುವಂಥ ಚರ್ಚೆ. ಯಾಕೆ ಅಂತಂದರೆ ವೆರಿ ಒಂದು ಪವರ್ಫುಲ್ DCM ಕೂಡ ಇದ್ದಾರೆ, ಅವರು ಕೂಡ ಸಿಎಂ ಗಾದಿಗಾಗಿ ಕಾಯ್ತಾ ಇದ್ದಾರೆ. ಕ್ಲಾರಿಟಿ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವೆನೇ. ಹಾಗಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು, ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ವು. ಇದೆಲ್ಲದರ ನಡುವೆ ಇವರ ಒಂದು ಜನಪ್ರಿಯತೆಯನ್ನು ಕಂಡು ಹೈಕಮಾಂಡ್ ಲೆಕ್ಕಾಚಾರವನ್ನು ಹಾಕಿ ಬಹುಶಃ 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರೆದರೆ ಎಲ್ಲ ಲೆಕ್ಕಾಚಾರದಲ್ಲೂ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ಇರಬಹುದಾ ಅಂತ. ಕಾಂಗ್ರೆಸ್ನಲ್ಲಿ ಡಿಕೆಶಿಗಿಂತ ಪವರ್ಫುಲ್ ಆದ್ರ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಸಿಎಂ ಬದಲಾದರೆ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡುತ್ತಾ ಅನ್ನುವಂಥ ಒಂದು ಚರ್ಚೆ. ಸಿದ್ದರಾಮಯ್ಯರಿಂದ ನಾವೆಲ್ಲ ಕಾಂಗ್ರೆಸ್ನಲ್ಲಿರೋದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಜನ. ಸಿದ್ದರಾಮಯ್ಯರನ್ನ ಮಾತ್ರವೇ ಸಿಎಂ ಎಂದು ಒಪ್ಪೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದಷ್ಟು ಜನ. ಹೈಕಮಾಂಡ್ಗೆ ಅಹಿಂದ ನಾಯಕರಿಂದ ಮನವರಿಕೆ ಮಾಡಿಕೊಡಲಾಗಿದೆ. ಕಳೆದ ವಾರ ಹೈಕಮಾಂಡ್ಗೆ ಸಿಎಂ ಆಪ್ತರಿಂದ ಸಂದೇಶ ಹೋಗಿದೆ. ಸಿಎಂ ಬೆನ್ನಿಗೆ ನಿಂತರು ಸತೀಶ್, ರಾಜಣ್ಣ ಮತ್ತು ಮಹದೇವಪ್ಪ. ಡಿಕೆಶಿಗಿಂತ ಪವರ್ಫುಲ್ ಆದ್ರ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ. ರಾಜ್ಯದಲ್ಲಿ ಸಿಎಂ ಬದಲಾದರೆ ಖಂಡಿತ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡುತ್ತೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವಾರ ಹೈಕಮಾಂಡ್ಗೆ ಅಹಿಂದ ನಾಯಕರು ಈ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಏನು ಡೆಲ್ಲಿಗೆ ಹೋಗಿದ್ರಲ್ಲ ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪ, ಇವರೆಲ್ಲರೂ ಸೇರಿ ಅಂದರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂಥ ಅಹಿಂದ ನಾಯಕರು ಈ ಒಂದು ಅಹಿಂದ ಶಕ್ತಿಯನ್ನು ಕಂಡು ಅವ್ರು ಹೇಳಿರುವಂಥದ್ದು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ನಾವಿರೋದು, ಅವರು ಮುಂದುವರೆದ್ರೇ ನಾವು ಇರ್ತೀವಿ. ಏನಾದರೂ ಇಫ್ ಇನ್ ಕೇಸ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದರೆ ಕಾಂಗ್ರೆಸ್ ಒಡೆದು ಹೋಗೋದಂತೂ ಗ್ಯಾರಂಟಿ. ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಮತ್ತು HC ಮಹದೇವಪ್ಪ ಅಹಿಂದ ನಾಯಕರು ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರೇ ಇರಬೇಕು, ಅದು ಮುಂದಿನ ಚುನಾವಣೆಗೂ ಕೂಡ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆ DKಶಿ ಅವರೇನಾದರೂ ಆದರೆ ಅಥವಾ ಸಿಎಂ ಬದಲಾವಣೆ ಆದರೆ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡೋದಂತೂ ಗ್ಯಾರಂಟಿ. ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಅಹಿಂದ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಯಾಕಿರಬೇಕು ಸಿದ್ದರಾಮಯ್ಯ ಅವರು, ಅವರ ಪ್ರಾಮುಖ್ಯತೆ ಹೇಗಿದೆ, ಅವರ ಜನಪ್ರಿಯತೆ ಹೇಗಿದೆ, ನಾವೆಲ್ಲರೂ ಇರೋದೇ ಸಿದ್ದರಾಮಯ್ಯ ಅವರಿಗೋಸ್ಕರ, ಸಿದ್ದರಾಮಯ್ಯ ಅವರು ಸಿಎಂ ಆಗಿರೋದಕ್ಕೆ ನಾವಿರೋದು, ನಾವು ಮುಂದುವರಿಯೋದು ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದರೆ ಮಾತ್ರ ಅನ್ನೋ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು, ಸಿದ್ದರಾಮಯ್ಯ ಅವರ ಶಕ್ತಿಯನ್ನು, ಜನಪ್ರಿಯತೆಯನ್ನು ಹೈಕಮಾಂಡ್ಗೆ ತಿಳಿಸಿಕೊಟ್ಟಿದ್ದಾರೆ. DKಶಿ ಬದಲಾವಣೆ ಆದರೆ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡೋದು ಗ್ಯಾರಂಟಿ. ಬಹಳಷ್ಟು ಬದಲಾವಣೆಗಳಾಗುತ್ತೆ, ಆಗ ಅದನ್ನು ಎದುರಿಸೋದಕ್ಕೆ ತಯಾರಾಗಿರಬೇಕಾಗುತ್ತೆ ಹೈಕಮಾಂಡ್. ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು
ಇದೀಗ ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿದೆಯಾ ಈ ಒಂದು ಅಹಿಂದ ನಾಯಕರ ಒಂದು ವಿಚಾರಗಳು, ಅಹಿಂದ ನಾಯಕರ ಶಕ್ತಿ ಏನಿದೆಯಲ್ಲ ಸಿದ್ದರಾಮಯ್ಯ ಅವರಿಗೆ, ಅದು ಮನವರಿಕೆ ಆಗಿದೆಯಾ? ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಮಾಡಿ ಹೈಕಮಾಂಡ್ ಈಗ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. CM ಬದಲಾವಣೆ ಮಾಡೋದು ಅಷ್ಟು ಈಸಿ ವಿಚಾರ ಅಲ್ಲ, ಅದರಲ್ಲೂ ಸಿದ್ದರಾಮಯ್ಯ ಅವರ ವಿಚಾರ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ 2 ಬಣ ಫೈಟ್ ಮಾಡ್ತಾ ಇದೆ. ಒಂದು ಬಣ ಸಿದ್ದು ಕಡೆಯಾದರೆ ಮತ್ತೊಂದು ಟೀಮ್ DK ಪರ. ನಮ್ಮ ನಾಯಕನೇ CM ಆಗಿರಬೇಕೆಂದು ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಪರ. ಪದೇ ಪದೇ CM ಸಿದ್ದರಾಮಯ್ಯ ಪರ ಶಾಸಕರ ವಕಾಲತ್ತು ನಡೀತಾ ಇದೆ. ಇದೀಗ ಅಹಿಂದ ನಾಯಕರ ಮಾತಿಗೆ ಮಣಿದಿದೆ ಹೈಕಮಾಂಡ್. ಪಕ್ಷ 2 ಬಣವಾದರೆ ಬಿಜೆಪಿಗೆ ಲಾಭ ಎಂದು ವರಿಷ್ಠರು ಸೈಲೆಂಟ್ ಆಗಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದುನೇ 5 ವರ್ಷ CM ಅಂತ ಹೇಳಿದ್ದಾರೆ ವರಿಷ್ಠರು. ಕಾಂಗ್ರೆಸ್ನಲ್ಲಿ ಈ ಒಂದು CM ಗಾದಿಗಾಗಿ 2 ಬಣ ಫೈಟ್ ಮಾಡ್ತಾನೆ. ಒಂದು ಬಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ, ಮತ್ತೊಂದು ಬಣ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪರ. ನಮ್ಮ ನಾಯಕರೇ CM ಆಗಿರಬೇಕು ಅಂತ CM ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಪದೇ ಪದೇ ಮುಖ್ಯಮಂತ್ರಿಗಳ ಪರ ಇರುವಂಥ ಶಾಸಕರು, ಸಚಿವರು ಸಿದ್ದರಾಮಯ್ಯ ಅವರೇ CM ಆಗಿರಬೇಕು ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಪರ ನಿಲ್ತಾ ಇದ್ದಾರೆ, ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ವಿಚಾರ ನೋಡಿದಂಥ ಹೈಕಮಾಂಡ್ ಸೈಲೆಂಟ್ ಆಗಿಬಿಟ್ಟಿದೆ. ಯಾಕೆಂತಂದರೆ ಇಬ್ಬರೂ ಕೂಡ ಪವರ್ಫುಲ್ಲೇ ಕಾಂಗ್ರೆಸ್ನಲ್ಲಿ. DK ಅವರ ಶ್ರಮದಿಂದಾನೇ ಅಧಿಕಾರಕ್ಕೆ ಬಂದಂಥದ್ದು ಕಾಂಗ್ರೆಸ್. ಗ್ಯಾರಂಟಿಗಳ ಯೋಜನೆಯನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಅವರು. ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳಾಗಿ ಅವರ ಆಡಳಿತವನ್ನು ನೋಡಿತ್ತು ರಾಜ್ಯ. ಹೀಗಾಗಿ ಎಲ್ಲೋ ಒಂದು ಕಡೆ ಇಬ್ಬರೂ ಕೂಡ ಪವರ್ಫುಲ್ ನಾಯಕರು. ಒಂದು ವೇಳೆ ಏನಾದರೂ CM ಬದಲಾವಣೆ ಮಾಡಿದ್ರೆ, ಈಗಾಗಲೇ CM ಗಾದಿಗೆ 2 ಬಣ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. DCM DK ಮತ್ತು CM ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಪವರ್ಫುಲ್ಲೇ ಕಾಂಗ್ರೆಸ್ನಲ್ಲಿ. ಒಂದು ವೇಳೆ ಈ ಬದಲಾವಣೆಗಳಾದರೆ ಕಾಂಗ್ರೆಸ್ನಲ್ಲಿ 2 ಬಣ ಆಗೋದಂತೂ ಗ್ಯಾರಂಟಿ. ಅಹಿಂದ ನಾಯಕರು ಈ ವಿಚಾರವನ್ನು ಹೈಕಮಾಂಡ್ಗೆ ನೀಟಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದೀಗ ಹೈಕಮಾಂಡ್ ಕೂಡ ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬಂತ. ಎಲ್ಲೋ ಒಂದು ಕಡೆ ಬದಲಾವಣೆ ಆದರೆ ಕಷ್ಟ ಆಗುತ್ತೆ ಪಕ್ಷಕ್ಕೆ, ವಿಪಕ್ಷಗಳಿಗೂ ಕೂಡ ಆಹಾರ ಆಗ್ಬಿಡ್ತೀವಿ ಅಂತ. ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನೇ 5 ವರ್ಷ CM ಅನ್ನುವಂಥ ಅವರ ಹೇಳಿಕೆಗೆ ಅಸ್ತು ಅಂತ ಹೇಳಿದೆ ಹೈಕಮಾಂಡ್ ಅಂತ. ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಖಂಡಿತ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸಿದ್ದರಾಮಯ್ಯದ ಒಂದು ವರ್ಚಸ್ಸು, ಅವರ ಒಂದು ಜವಾಬ್ದಾರಿ ಏನಂತ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಕೂಡ ಗೊತ್ತಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಬದಲಾವಣೆಯ ಹಂತದಲ್ಲಿರ್ತಕ್ಕಂಥ ಏನು ರಾಜಕೀಯ ಬೆಳವಣಿಗೆಗಳು ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತ ಒಂದು ಕೆಲಸ ಹೈಕಮಾಂಡ್ ನಿಂದಲೂ ಆಗ್ತಿದೆ. ಇದಕ್ಕೆ ಪ್ರಮುಖ ಕಾರಣ DK ಆಪ್ತ ಬಳಗದಿಂದ ಆಗ್ತಿರ್ತಕ್ಕಂಥ ಏನು ಕ್ಲೈಮ್ ಮಾಡ್ಕೊಳ್ಳುವಂತ ಒಂದು ಬೆಳವಣಿಗೆ ಆಗಿರ್ಬೋದು. ಜೊತೆಗೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಡುವಂತ ಒಂದು ಸಿದ್ದರಾಮಯ್ಯ ಬಣದಿಂದ ಕೌಂಟರ್ ಅಟ್ಯಾಕ್ ಕೊಡುವಂತ ಒಂದು ಬೆಳವಣಿಗೆ ಕೂಡ ಆಗಿರ್ಬೋದು. ಸದ್ಯಕ್ಕೆ ರಾಜಕೀಯದಲ್ಲಿ CM ಬದಲಾವಣೆ ಸ್ಥಾನ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಮಾಡೋದು ಬೇಡ ಅಂತ ಹೈಕಮಾಂಡ್ ಕೂಡ ನಿರ್ಧಾರ ಮಾಡದಂತಿದೆ. ಹೀಗಾಗಿ ಪ್ರಮುಖವಾಗಿ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಳೆದ ವಾರ ಏನು ಪ್ರಮುಖವಾಗಿ ಯಾರೆಲ್ಲ ಅಸಮಾಧಾನ ಹೊರ ಹಾಕಿದ್ರು, ಜೊತೆಗೆ ನಾಯಕತ್ವ ಬದಲಾವಣೆಯ ಒಂದು ಕೂಗನ್ನ ಎತ್ತಿದ್ರು, ಅವ್ರನ್ನ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸಕ್ಕೆ ಹಾಕಿದ್ರು. ಅದ್ರಲ್ಲೂ ಕೂಡ ಪ್ರಮುಖವಾಗಿ BR ಪಾಟೀಲ್ ಆಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, HN ಬಾಲಕೃಷ್ಣ ಅವರಾಗಿರ್ಬೋದು, ಇಂಥ ಒಂದು ಪ್ರಮುಖ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅದ್ರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಆಡಳಿತಾತ್ಮಕ ಮೇಲೆ ಒಂದು ರೀತಿ ನಾಯಕತ್ವ ಬದಲಾವಣೆ ಕೂಗು ಎದ್ರೆ ಅದು ಆಡಳಿತಾತ್ಮಕ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ. ಹೀಗಾಗಿ ಸದ್ಯಕ್ಕೆ CM ಸಿದ್ದರಾಮಯ್ಯಕ್ಕೆ ಇರುವಂತ ಒಂದು ವರ್ಚಸ್ಸು ಮತ್ತು ಅವರ ಒಂದು ಜವಾಬ್ದಾರಿ ಮತ್ತು ಅವರು ಪಕ್ಷ ಸಂಘಟನೆ ಮಾಡಿರುವಂತ ಒಂದು ಕಾರ್ಯವೈಖರಿಯನ್ನ ಗಣನೆಗೆ ತೆಗೆದುಕೊಂಡು DCM DK ಶಿವಕುಮಾರ್ ಅವರಿಗೆ ಒಂದಷ್ಟು ಈಗಾಗಲೇ AICC ಇಂದ ಸೂಚನೆ ಕೊಡಲಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯ ನಾಯಕತ್ವದ ಬದಲಾವಣೆಯ ಒಂದು ಕೂಗು ಬೇಡ. ನಿಮ್ಮ ಆಪ್ತ ಬಳಗದಲ್ಲಿ ಯಾರೆಲ್ಲ ಶಾಸಕರು ಈ ರೀತಿ ಅಪಸ್ವರ ಎತ್ತಿದ್ರೆ ಅದಕ್ಕೆ ಕರೆಕ್ಟ್ ಆದಂತ ಒಂದು ಸೂಚನೆನ ಮತ್ತು ಕರೆಕ್ಟ್ ಆದಂತ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು. ಅದೇ ಆಧಾರದ ಮೇಲೆ DK ಶಿವಕುಮಾರ್ ಕೂಡ ತಮ್ಮ ಆಪ್ತ ಶಾಸಕರಲ್ಲಿ ಗುರುತಿಸಿರ್ತಕ್ಕಂಥ ಏನು ಇಕ್ಬಾಲ್ ಹುಸೇನ್ಗೆ ಒಂದಷ್ಟು ನೋಟಿಸ್ ಕೂಡ ಕೊಡುವಂತ ಆ ರೀತಿ ಆಗಿತ್ತು. ಈಗ ಪ್ರಮುಖವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರಮುಖವಾಗಿ ಅದರಲ್ಲೂ ಕೂಡ ಬೆಳಗಾವಿ ಭಾಗದ ಒಂದು ಶಾಸಕರ ಜೊತೆಗೆ ಇಂದಿನಿಂದ ಮೀಟಿಂಗ್ ಮಾಡ್ತಾರೆ. ಅದರಲ್ಲೂ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಪ್ರಮುಖವಾದಂತ ಒಂದು ಭಾಗ ಆಗಿರುತ್ತೆ. ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು DCM DK ಶಿವಕುಮಾರ್ ರಾಜಕೀಯ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಅಲ್ಲಿನ ಅಧಿಕಾರಿಗಳ ವರ್ಗಾವಣೆಯಲ್ಲಿ DK ಶಿವಕುಮಾರ್ ಬೆಂಗಳೂರಿನಲ್ಲೇ ಕೂತ್ಕೊಂಡು ಅಲ್ಲಿ ಹಸ್ತಕ್ಷೇಪ ಮಾಡ್ತಿರುವಂತದ್ದು ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿಗೆ ಎಲ್ಲೊಂದ್ ಕಡೆ ಇರುಸು ಮುರುಸು ತಪ್ಪಿದೆ. ಹೀಗಾಗಿ ಅಲ್ಲಿನ ಒಂದು ಶಾಸಕರಿಗಾಗಿರ್ಬೋದು ಮತ್ತು ಒಂದಷ್ಟು ಪ್ರಮುಖ ಮುಖಂಡರಿಗಾಗಿರ್ಬೋದು ಈ ರೀತಿ ಹಸ್ತಕ್ಷೇಪ ರಾಜಕಾರಣ ಎಲ್ಲೊಂದ್ ಕಡೆ ಇರುಸು ಮುರುಸು ತರ್ತಾ ಇದೆ ಅಂತ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಹೀಗಾಗಿ ಇಂದು ಬೆಳಗಾವಿ ಶಾಸಕರ ಪ್ರಮುಖವಾಗಿ 24 ಶಾಸಕರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದು ಮೀಟಿಂಗ್ ಮಾಡ್ತಾರೆ. ಆ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಬೆಳಗಾವಿ ಭಾಗದ ಸಮಸ್ಯೆಗಳು ಮತ್ತು ಶಾಸಕರ ಅಹವಾಲನ್ನು
ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.